ಸಚಿವ ಡಿ ಸುಧಾಕರ್ ವಿಧಿವಶರಾಗಿದ್ದಾರೆ. ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ ನೆರವೇರಲಿದೆ. ಚಳ್ಳಕೆರೆಯ ಜೈನ ಧಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸುಧಾಕರ್ ಸ್ಟೇಡಿಯಂನಿಂದಲೇ ಜೈನ ಧಾಮದವರೆಗೆ ಮೆರವಣಿಗೆ ನಡೆಯುತ್ತೆ. ಘಟಾನುಘಟಿ ನಾಯಕರೆಲ್ಲರೂ ಕೂಡ ಬಂದು ಸುಧಾಕರ್ ಅವರ ಪಾರ್ಥಿವದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರಿಂದಲೂ ಕೂಡ ಅಂತಿಮ ನಮನ. ಕಾಂಗ್ರೆಸ್ ನಾಯಕರು ನೂರಾರು ಜನರು ಈಗಾಗಲೇ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಅಂತ್ಯಕ್ರಿಯೆಗೆ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜೈನ ಧರ್ಮದ ಪ್ರಕಾರ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಚಳ್ಳಕೆರೆಯ ಜೈನ ಧಾಮದಲ್ಲಿಯೇ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಚಳ್ಳಕೆರೆಯಿಂದ ಆರಂಭವಾದಂತಹ ಸುಧಾಕರ್ ಅವರ ಪಯಣ ಹಿರಿಯೂರು ಕ್ಷೇತ್ರದಲ್ಲಿ ಭದ್ರವಾಗಿ ನೆಲೆಯೂರಿತ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಸರ್ಕಾರಗಳ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂತಹ ಖ್ಯಾತಿ ಡಿ ಸುಧಾಕರ್ ಅವರಿಗೆ ಸಲ್ಲತ್ತೆ. ಅಂತಾರಾಷ್ಟ್ರೀಯ ಮಟ್ಟದ ಉದ್ಯಮಿ ಆದರೂ ಕೂಡ ರೈತಪರ ಕೆಲಸಗಳಿಂದ ಇವರು ಜನಪ್ರಿಯರಾಗಿದ್ದಾರೆ. ಡಿ ಸುಧಾಕರ್ ಅವರ ನಿಧನದಿಂದಾಗಿ ಅವರ ಬೆಂಬಲಿಗರು, ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ. ನಾನು ಸುಧಾಕರ್ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು. ನನಗೆ ತಿಂಗಳಿಗೆ ಕನಿಷ್ಠ ಅವರು ಒಂದು 3-4 ಸತಿ ನಾನು ಎಲ್ಲಿರ್ತಾ ಇದ್ದೆ ಅಲ್ಲಿ ಪಾಪ ಫೋನ್ ಮಾಡಿಬಿಟ್ಟು ಬಂದು ಹೋಗ್ತಾಯಿದ್ರು. ಆಮೇಲೆ ಫೋನಲ್ಲಿ ಕಂಟಿನ್ಯೂಸ್ ಟಚ್ಚಲ್ಲಿ ಇರ್ತಾಯಿದ್ರು. ನಾವು ಯಾರೂ ಇಷ್ಟು ಬೇಗ ನಮ್ಮನ್ನ ಬಿಟ್ಟೋಗ್ತಾರಂತ ನಾವು ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನೋಡಿ, ದೇವ್ರದ್ದು ವಿಧಿಯಾಟ ಅಂತೀವಿ ನಾವು. ಯಾರೂ ಈ ಥರ ಆಗ್ತದಂತ ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ. ಅವ್ರು ಹೋಗಿದ್ದು ಮಂಡಿ ಆಪ್ರೇಷನ್ ಮಾಡ್ಕೊಳಕ್ಕಂತ ಹಾಸ್ಪಿಟಲ್ನ ಅಡ್ಮಿಟ್ ಆಗಿದ್ದರು. ಅದು ಆಪ್ರೇಷನ್ ಆದಮೇಲೂ ವಾಸಿ ಹಾಕ್ಕೊಂಡು ಎಲ್ಲರ ಜೊತೆ ತಮಾಷೆಯಾಗಿ ಮಾತಾಡ್ಕೊಂಡು ಆರಾಮಾಗಿ ನಗ್ನಗ್ತಾ ಇರ್ತಾಯಿದ್ರು. ಆಮೇಲೆ ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿಬಿಟ್ಟು ಪಾಪ ಇವತ್ತು ಒಂದು ತಿಂಗಳು 5-6 ದಿನ ಹಾಸ್ಪಿಟ್ಲಲ್ಲಿ ಇದ್ದು ಇವತ್ತು ನಿಧನ ಹೊಂದಿದ್ದಾರೆ. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಅವ್ರು ನಮ್ಮನ್ನ ಇಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲ ಒಬ್ರಿಗಿಂತ ಅವರು ಹೋಗಲೇಬೇಕು. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ಅವ್ರು ಹೋಗಬೇಕು. ಆ ದೇವ್ರ ವಿಧಿಯಾಟ ಯಾರೂ ತಪ್ಸೋಕ್ಕೆ ಸಾಧ್ಯ ಆಗಲ್ಲ. ಸಾವು ಹಣೆ ಬರಲ್ಲಿ ಬರೆದಿದ್ರೆ ಯಾರೂ ಅದು ತಪ್ಸೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದು ವಿಧಿಯಾಟ, ದೇವರು ಇಚ್ಛೆ ಅಂತ ಹೇಳಕ್ಕೆ ಬಯಸ್ತೇನೆ. ಇಷ್ಟೇ ನಾನು ಭಗವಂತ ಪ್ರಾರ್ಥನೆ ಮಾಡೋದು. ಎಂತಹ ಒಂದು ಸಂದರ್ಭದಲ್ಲೂ ಕೂಡ ಏನಿದ್ರು ಕೂಡ ಎದಕ್ಕೂ ಕೂಡ ಅಡ್ಡಿ ಹಾಕ್ತಿರಲಿಲ್ಲ. ಕಂಪ್ಲೀಟ್ ನಮಗೆ ಫ್ರೀಡಮ್ ನೀಡಿದರು. ಯಾವಾಗಲೂ ನಮ್ಗೆ ಹೇಳ್ತಾಯಿದ್ರು, ನಾನು ಜೈನ್ ಸಮುದಾಯವನ್ನು, ನೀನು ಒಂದು ಚಿಕ್ಕ ಸಮುದಾಯದವರು, ನಾವೆಲ್ಲರೂ ಕೂಡ ಭಾಳ ಹುಷಾರಾಗಿರಬೇಕು, ಎಲ್ಲರೂ ಒಗ್ಗೂಡವಾಗಿ ಮಾಡ್ತಕ್ಕಂಥ ಇರಬೇಕು ಅಂತ ಹೇಳಿದ್ರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂದರೆ ನಮಗೆ ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ 24ನೇ ತಾರೀಕಿಗೆ, ಮಾರ್ಚ್ 24ನೇ ತಾರೀಕಿಗೆ ಸುಮಾರು 1.5-2 ತಾಸು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಬಗ್ಗೆ ಒಂದು ಸುದೀರ್ಘವಾಗಿ ಒಂದು ಸಭೆಯನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.